ನಾನು ಯಶಪ್ಪ ರಾಮಸಮುದ್ರ. ರಾತ್ರಿ 9 ಗಂಟೆಗೆ ನಾನು ಚಿಕನ್ ಊಟ ಸೋಮವಾರ ರಾತ್ರಿ 9 ಗಂಟೆಗೆ ನಾನು ಸೋಮವಾರ 9 ಗಂಟೆಗೆ ರಾತ್ರಿ. ಆಮೇಲೆ ಬುಧವಾರ ಇದು ನಮ್ಮ ಹಾಸ್ಪಿಟ್ಲ್ ಇದಾವೆ, ನಮ್ಮ ಹೆಸರು ನಾಯ್ಕೋಡಿ ಹಾಸ್ಪಿಟ್ಲಿಗೆ ನಾನು ಬಂದಿದ್ದೇನೆ. ನಮ್ಮ ಡಾಕ್ಟ್ರು ಭಾಳ ಹೆಲ್ಪು ನಮಗೆ ಮಾಡಿದ್ದಾರೆ. ಫುಲ್ಲು ನಾಯ್ಕೊಡ್ರಿ ನಮ್ಗೆ ಎಲ್ಲ ಓದಿದ್ದಾರೆ ಅವರು. ರಾಮಸಮುದ್ರದ ನಿವಾಸಿಯಾದ ವಿಶ್ವನಾಥ್ ಎಂಬ ವ್ಯಕ್ತಿ 3 ದಿನದ ಹಿಂದೆ ಕೋಳಿ ಮಾಂಸ ತಿಂತಾನೆ. ಅದು ತಿನ್ನುವಾಗ ಅವನು ಗಂಟಲಲ್ಲಿ ಎಲ್ಪ್ ಸಿಕ್ಬೀಳುತ್ತೆ. ಆ ಎಲ್ಪ್ ಸಿಕ್ಬಿಳಿದ ನಂತರ 3 ದಿವಸದ ತನಕ ನೀರು ಕುಡದೆ ಊಟ ಮಾಡದೆ ನರಳುತ್ತಾನೆ. ಅದಾದಮೇಲೆ ನಮ್ಮ ಹತ್ರ ಬಂದು ನಮಗೆ ಸಮಾಲೋಚನೆ ಮಾಡಿದಾಗ ನಾವು ಅವನಿಗೆ ಎಕ್ಸ್ರೇ ಮಾಡಿಬಿಟ್ಟು ಆ ಎಲುಬು ಯಾವ ಲೆವೆಲಲ್ಲಿ ಸಿಕ್ಕಿದೆ ಅಂತ ನಾವು ನೋಡ್ತೇವೆ. ಸೊ ಅದಾದಮೇಲೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಈಸೋಫೈಗೋಸ್ಕೋಪಿ ಅನ್ನೋ ಒಂದು ಪ್ರೊಸೀಜರ್ ಡಾಕ್ಟರ್ ಚೇತನ್, ಅರುವಳಿಕೆ ತಜ್ಞರಾದ ಡಾಕ್ಟರ್ ಚೇತನ್ ಅವರ ಸಹಾಯದಿಂದ ಈ ಒಂದು ಪ್ರೊಸೀಜರನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಯಶಸ್ವಿಯಾಗಿ ಆ ಎಲುಬನ್ನು ತೆಗೆದು ಅವನಿಗೆ ಅವನ ನೋವಿಂದ, ಅವನ ಪೀಡೆಯಿಂದ ಮುಕ್ತ ಮಾಡಿ ಅವನಿಗೆ ಆಪರೇಷನ್ ಆದ ಪ್ರೊಸೀಜರ್ ಆದ 4 ಗಂಟೆ ನಂತರ ನೀರು ಮತ್ತು ಗಂಜಿ ಕುಡಿಸಿ ಅವನಿಗೆ ಸಮಾಧಾನ ಮಾಡ್ತೇವೆ.